ಆಬ್ವಿಯಸ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ ಇಂಡಿಯಾ ಪಾಕಿಸ್ತಾನದ ಮೇಲೆ. ಆಬ್ವಿಯಸ್ಲಿ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಬಟ್ ಎಲ್ಲ ಬೈಕಾಟ್ ಮಾಡಬೇಕು ಅಂತ ಹೇಳ್ತಿದ್ರು. ನನ್ನ ಪ್ರಕಾರ ಏನು ಅಂದರೆ, ಇವಾಗ ICC ಟೂರ್ನಮೆಂಟ್ ಅಂತ ಬಂದರೆ ಬೈಕಾಟ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಅವ್ರಿಗೆ 2 ಪಾಯಿಂಟ್ಸ್ ಕೊಡೋಂಗಾಗುತ್ತೆ. ಆಮೇಲೆ BCCI ಚೇರ್ಮನು ಅದೇ ಹೇಳಿದ್ದು, ಬೈಕಾಟ್ ಮಾಡೋದೆಲ್ಲ ಮಾಡೋಕ್ಕಾಗಲ್ಲ, ನಾವು ಗೌರ್ಮೆಂಟಿಂದ ಬೈಲ್ಯಾಟ್ರಲ್ ಸೀರೀಸ್ ಮಾತ್ರ ಆಡಬಾರ್ದು ಅಂತ ಹೇಳಿದ್ದಾರೆ. ICC ಟೂರ್ನಮೆಂಟ್ಸ್ ಎಲ್ಲ ಆಡ್ಬೋದು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಆಡ್ತಿದ್ದಾರೆ, ತಪ್ಪೇನಿಲ್ಲ. ಇವಾಗ ನ್ಯಾಷನಲ್ ಲೆವೆಲ್ ಗೇಮು ಅಂದರೆ ಆಡಲೇಬೇಕು, ಬೈಕಾಟ್ ಮಾಡೋಕ್ಕಾಗಲ್ಲ. ಸೊ ಎಕ್ಸೈಟ್ಮೆಂಟ್ ಇದೆ ಸರ್ ನಾಳೆ. ಸೊ BCCI ಬಿಟ್ಟು ನಿಮ್ಮ ಅಭಿಪ್ರಾಯ ಏನು ಬಾಯ್ಕಾಟ್ ಬಗ್ಗೆ? ಬೈಕಾಟ್ ಬಗ್ಗೆ ಗೇಮಿಗೆ ಬಂದಮೇಲೆ ಅದು ಡಿಫ್ರೆಂಟು. ಅದು ಸ್ಪೋರ್ಟ್ ಅಂತ ಬಂದಮೇಲೆ ಸ್ಪೋರ್ಟಾಗೆ ತೊಗೋಬೇಕು. ಪರ್ಸ್ನಲಿಗೆಲ್ಲ ಹೋಗಬಾರ್ದು. ನಾವು ಸ್ಪೋರ್ಟ್ಸ್ನ ಸಪ್ರೇಟಾಗಿರಬೇಕು, ಆಮೇಲೆ ಪೊಲಿಟಿಕಲ್ ವ್ಯೂಸ್ನೆಲ್ಲ ಸಪ್ರೇಟಾಗಿರಬೇಕು ಅಂತ ನನ್ನ ಅಭಿಪ್ರಾಯ. ನಾಳೆ 8 ಗಂಟೆಗೆ ಸರಿಯಾಗಿ ಮ್ಯಾಚ್ ಇದೆ. ಆ ಮ್ಯಾಚಲ್ಲಿ ನಾವೀಗಾಗಲೇ ಮೇಜರ್ ಪ್ಲೇಯರ್ಸ್ಗಳನ್ನ ಕಳ್ಕೊಂಡ್ಬಿಟ್ಟಿದ್ದೇವೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರಿಲ್ಲೇ ಏಷ್ಯಾ ಕಪ್ ನೋಡೋಕೆ ಒಂದು ಟೈಪ್ ಬೋರು. ಬಟ್ ಆದರೂ ಸಹಿತ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳನ್ನ ಅಭಿಷೇಕ್ ಶರ್ಮಾ, ಅದೇ ರೀತಿ ಯುವರಾಜ್ ಸಿಂಗ್ ಅವ್ರ ಶಿಷ್ಯ ಅದೇ ರೀತಿ ಅಗ್ರೆಸಿವ್ ಆಡ್ತಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ, ಅಭಿಷೇಕ್ ಶರ್ಮಾ ಬಗ್ಗೆ ಹೇಳೋದಾದ್ರೆ? ಅಭಿಷೇಕ್ ಶರ್ಮಾ ಆಬ್ವಿಯಸ್ಲಿ ಅವ್ರ ಬ್ಯಾಟಿಂಗ್ ತುಂಬ ಇಷ್ಟ. ನಾಳೆ ಅವ್ರ ಬ್ಯಾಟಿಂಗ್ ಅಂತ ವೆಯ್ಟ್ ಮಾಡ್ತಿರೋದು. ಮೊನ್ನೆ ಮ್ಯಾಚಲ್ಲೂ ಅಷ್ಟೇ, ಫಸ್ಟ್ ಬಾಲಿಂದನೇ ಅವರು ಚಾರ್ಜ್ ಮಾಡಿದ್ದಾರೆ 6 ಹೊಡೆದು. ಸೊ ಯುವರಾಜ್, ನಾನು ಆ್ಯಕ್ಚುಲಿ ಲೆಫ್ಟಿನೇ, ಸೊ ನನಗೆ ಲೆಫ್ಟಿ ಇರೋದ್ರಿಂದ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ನೋಡೋಕ್ಕೆ ತುಂಬ ಇಷ್ಟ. ಬಟ್ ಅದೇ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಲ್ಲ. ನೀವು ನೋಡಿದ್ರೆ ಕ್ರೌಡು ಬರ್ತಿಲ್ಲ ಆ್ಯಕ್ಚುಲಿ ದುಬೈಲಿ. ಟಿಕೆಟ್ಸು ಸೇಲ್ ಆಗಿಲ್ಲ ಆ್ಯಕ್ಚುಲಿ ಇಂಡಿಯಾ ಪಾಕಿಸ್ತಾನದು. ಬಟ್ ಎಕ್ಸೈಟ್ಮೆಂಟ್ ಇದೆ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ನೋಡೋಕ್ಕೆ. ಆಗಿರ್ಬೋದು ಬ್ರೋ ಅಷ್ಟೊಂದು ಟಿಕೆಟ್ ಸೋಲ್ಡ್ ಆಗಿಲ್ಲ ಅಂತ? ಮೇನ್ ರೀಸನ್ ಅದೇ, ಬೈಕಾಟ್ ಅಂತ ಆಬ್ವಿಯಸ್ಲಿ ಟ್ರೆಂಡ್ ನಡೀತಾ ಇದೆ, ಬೈಕಾಟ್ ಮಾಡಬೇಕು ಅಂತ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸು ಹೇಳ್ತಾರೆ ಬೈಕಾಟ್ ಮಾಡಬೇಕು ಅಂತ, ಎಷ್ಟೋ ಜನ ಅಗೇನ್ಸ್ಟ್ ಇದ್ದಾರೆ. ಬಟ್ ಮೇ ಬಿ ಅದೇ ರೀಸನ್ ಮೇಯ್ನು. ಆಮೇಲೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಆಬ್ವಿಯಸ್ಲಿ ಇಲ್ಲ. 50% ಕ್ರೌಡ್ ಅವರೇ ಪುಲ್ ಮಾಡೋರು. ಸೊ ಮೇ ಬಿ ಇಂಡಿಯಾದ ನೆಕ್ಸ್ಟ್ ಸೀರೀಸ್ ಇದೆಯಲ್ಲ ಆಸ್ಟ್ರೇಲಿಯಾ ಮೇಲೆ, ಅದು ಆಲ್ರೆಡಿ ಟಿಕೆಟ್ ಸೋಲ್ಡ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಈ ಬಾರಿ ಇಂಗ್ಲೆಂಡ್ ಜೊತೆ ಸೀರೀಸ್ ಆಯಿತು ಲಾಸ್ಟ್ ಟೆಸ್ಟಲ್ಲಿ. ಸೊ ಅಲ್ಲಿ ನಮ್ಮ ರಿಷಬ್ ಪಂತ್ ಅವರು ಸಹಿತ ಸಖತ್ತಾಗಿ ಆಟ ಆಡಿದರು. ಆಮೇಲೆ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಸಖತ್ತಾಗಿ ಆಟ ಆಡಿದರು. ಅವ್ರನ್ನೆಲ್ಲ ಯಾಕೆ ಹೊರಗಡೆ ಕೂರಿಸಿದ್ರು ಅಂತ? ಯಶಸ್ವಿ ಜೈಸ್ವಾಲ್ ಲೈಕ್ ಅವ್ರು ಅಷ್ಟು ನನ್ನ ಪ್ರಕಾರ ಅಷ್ಟು ಅಟ್ಯಾಕಿಂಗ್ ಇಲ್ಲ. ಲೈಕ್ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ನೋಡ್ಬೋದು ನೀವು, ಅವರೆಲ್ಲ ಫಿಯರ್ಲೆಸ್ ಆಗಿ ಆಡ್ತಾರೆ. ಜೈಸ್ವಾಲು ಆಡ್ತಾರೆ ಫಿಯರ್ಲೆಸ್ ಆಗಿ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಅವ್ರು ಅಷ್ಟು ಮೆಚ್ಯೂರಿಟಿ ಇಲ್ಲ ಇನ್ನು. ಸೊ ನಾಳೆ ಮ್ಯಾಚ್ನ ಯಾವ ರೀತಿಯಾಗಿ ತೊಗೊಳ್ಬೇಕು? ಲೈಟಾಗಿ ತೊಗೊಳ್ಬೇಕಾ ಅಥವಾ ಯಾವ ರೀತಿ ಆಟ ಆಡಬೇಕು ನಾಳೆ ಇಂಡಿಯನ್ ಪ್ಲೇಯರ್ಸ್ಗಳು ಅಂತ? ಆ್ಯಕ್ಚುಲಿ ಅವ್ರ ಕಡೆ ಸ್ಟಾರ್ ಪವರ್ ಏನಿಲ್ಲ. ಬಾಬರ್ ಆಜಮ್ ಫಾರ್ಮಲ್ಲಿ ಇಲ್ಲ, ಯಾರೂ ಫಾರ್ಮಲ್ಲಿ ಇಲ್ಲ. ನಮ್ಮ IPL ಸ್ಟ್ಯಾಟ್ಸ್ ನೋಡಿದ್ರೆ ಎಲ್ಲ IPL ಆಡೋರೇ ಇದ್ದಾರೆ. ಸೊ ನನಗೆ ಅನ್ಸಿರೋ ಪ್ರಕಾರ ಒನ್ ಸೈಡೆಡ್ ಮ್ಯಾಚ್ ಇರುತ್ತೆ, ಇಂಡಿಯಾ ಗೆಲ್ತಾರೆ ಆರಾಮ್ಸಾಗೆ. ಒಂದು ಸಾರಿ ವಿಷಯ ಹೇಳೋದಾದ್ರೆ ನಮ್ಮ ಇಂಡಿಯನ್ ಟೀಮ್ಗೆ ಅಥವಾ ಇಂಡಿಯನ್ ಟೀಮ್ ಹೋಲ್ ಎಲ್ಲ ಆಟಗಾರರಿಗೆ ಒಂದು ವಿಷಯ ಹೇಳೋದಾದ್ರೆ ಆಟ ಆಡಬೇಕು ಅನ್ನೋದು ನಿಮ್ಮ ಒಂದು ಕೆಲವೊಂದು ಟಿಪ್ಸ್ ಅಂದರೆ ಪಬ್ಲಿಕ್ಕಿಗೆ ಹೇಳ್ಬೇಕಾ ಅಥವಾ ನೀವೇ ಅವ್ರಿಗೆ ಪ್ಲೇಯರ್ಸ್ಗಳಿಗೆ ಟಿಪ್ಸ್ ಯಾವ ರೀತಿ ಆಟ ಆಡಿ ಗೆದ್ಕೊಂಬನ್ನಿ ಅಂತ ಹೇಳೋದಾದ್ರೆ? ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಪೋರ್ಟ್ ಮಾಡ್ತೀವಿ, ಅದು ಏನೇ ಆಗಿರ್ಬೋದು, ಇಂಡಿಯಾಗೆ ಸಪೋರ್ಟ್ ಮಾಡ್ತೀವಿ. ಯಾವ ರೀತಿ ಆಡ್ಬೇಕು ನಾಳೆ ನಮ್ಮ ಪ್ಲೇಯರ್ಸ್ಗಳು ಅಂತ? ಚೆನ್ನಾಗಿ ಆಡಬೇಕು, ಹೆಬ್ಬುಲಿ ಥರ ಆಡ್ಬೇಕಾ ಅಂತ? ಹಂಗಂತಲ್ಲ, ಏನೋ ಇಂಡಿಯಾಗೆ ಒಂದು ಹೆಸರು ಬರಬೇಕಂದ್ರೆ ಚೆನ್ನಾಗಿ ಆಡಲೇಬೇಕು, ಅದೊಂದು ನಾವು ಹೇಳ್ತೀವಿ. ನಿಮಗೆ ಸೂರ್ಯಕುಮಾರ್ ಯಾದವ್ ಬಗ್ಗೆ ಗೊತ್ತಲ್ಲ? ಇಲ್ಲ ಸರ್, ಗೊತ್ತಿಲ್ಲ. ಕೊಹ್ಲಿ ಗೊತ್ತು. ಕೊಹ್ಲಿ, ಬಟ್ ರೋಹಿತ್ ಶರ್ಮಾ ಇಲ್ಲ. ಅದೆಷ್ಟರ ಮಟ್ಟಿಗೆ ಬೇಜಾರು ಅನ್ಸುತ್ತೆ ಈಗ? ಕೊಹ್ಲಿ ಅವರು ಇಲ್ಲ ಪಾಪ, ಏನು ಮಾಡೋದು, ಬೇಜಾರಾಗುತ್ತೆ. ಏನೋ ನಮ್ಮ ಬೆಂಗಳೂರಿಗೆ ಎಲ್ಲ ಚೆನ್ನಾಗಿ ಆಡೋರು ಇಂಡಿಯಾ ಆಗಿಲ್ಲ ಅಲ್ಲಲ್ಲ, ಆದ್ರೂ ಇರಬೇಕಾಯಿತು ಅನ್ನೋದು ಒಂದು ಆಸೆ. ಇಂಡಿಯಾ ಅವ್ರು ಯಾರು ಚೆನ್ನಾಗಿ ಆಡ್ತಾ ಇದ್ರೆ ನಮಗೂ ಒಂದು ಇದು. ನಮಗೆ ಕ್ರಿಕೆಟ್ ಬಗ್ಗೆನೇ ಗೊತ್ತಿಲ್ಲ, ಆದ್ರೂ ನಮ್ಮ ಇಂಡಿಯಾಗೆ ಸಪೋರ್ಟ್ ಮಾಡ್ತೀವಿ. ಪ್ಲೇಯರ್ಸ್ಗಳಿಗೆ ಒಂದು ವಿಷಯ ಹೇಳಿ. ಪ್ಲೇಯರ್ಸ್ಗೆ ಆಲ್ ದ ಬೆಸ್ಟ್ ಸರ್. ಓಕೆ, ಬೋಲೋ ಭಾರತ್ ಮಾತಾ ಕಿ ಜೈ. ಓಕೆ, ಥ್ಯಾಂಕ್ ಯು ಸರ್. ಅದೇ ನಾಳೆ ಹೈ ವೋಲ್ಟೇಜ್ ಮ್ಯಾಚ್ ಆಗುತ್ತೆ ದುಬೈ ಸ್ಟೇಡಿಯಂನಲ್ಲಿ ಪಾಕಿಸ್ತಾನ ಇಂಡಿಯಾ ಜೊತೆಗೆ. ಸೊ ಡೆಫಿನೆಟಾಗಿ ಇಂಡಿಯನ್ ಅವರು ವಿನ್ ಆಗ್ತಾರೆ. ನೀವು ನಾಳೆ ಮ್ಯಾಚಲ್ಲಿ ಡೆಫಿನೆಟ್ಲಿ ಇಂಡಿಯಾ ವಿಲ್ ವಿನ್ ದ ಮ್ಯಾಚ್. ಯಾಕಂದರೆ ಆ ಗ್ರೌಂಡಲ್ಲೆಲ್ಲ ಆಡಿದ್ದಾರೆ ಇಂಡಿಯಾದ, ಇದು ಫಸ್ಟ್ ಟೈಮ್ ಅಲ್ಲ. ಡೆಫಿನೆಟ್ಲಿ ನಾಳೆ ಒಳ್ಳೆ ಬ್ಯಾಟಿಂಗ್ ಇರುತ್ತೆ ಮತ್ತು ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ. ವಿಲ್ ಎಂಜಾಯ್ ದಿ ಮ್ಯಾಚ್ ಟುಮಾರೋ. ಬಾಯ್ಕಾಟ್ ಬಗ್ಗೆ ಹೇಳೋದಾದ್ರೆ ಸರ್? ಬೈಕೌಟ್ ಆಗಿದೆ, ಬಟ್ ಸ್ಟಿಲ್ ಒಳ್ಳೆ ಟೀಮ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ ನಮ್ಮ ಟೀಮಲ್ಲಿ. ಹೊಸದಾಗಲೇ ಆ್ಯಡಪ್ ಆಗಿದ್ದಾರೆ. ಈ ಸಲ ನಮ್ಮ ಇಂಡಿಯಾ ವಿನ್ನಿಂಗ್ ಗ್ಯಾರಂಟಿ. ಕ್ಯಾಪ್ಟನ್ಸಿ ಬಗ್ಗೆ ಹೇಳೋದಾದ್ರೆ ಸರ್? ಈ ಸೂರ್ಯಕುಮಾರ್ ಆದ್ಮೇಲೆ ಯಂಗ್ ಚಾಂಪ್ ಅವರಲ್ಲ, ತುಂಬ ಟೀಮ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ, ಮಾಡ್ತಾರೆ, ಇಂಡಿಯಾನ ಲೀಡ್ ಮಾಡ್ತಾರೆ. ಡೆಫಿನೆಟ್ಲಿ ನಾಳೆ ಮ್ಯಾಚ್ ವಿಲ್ ಬಿ ಒನ್ ದ ಬೆಸ್ಟ್ ಮ್ಯಾಚ್ ಇನ್ ದ ಹಿಸ್ಟ್ರಿ. T20ಯಲ್ಲಿ ಇಂಡಿಯಾ ಬಗ್ಗೆ ಮಾತನಾಡೋದಾದ್ರೆ, ಇಂಡಿಯಾ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ? ಸರ್, T20 ಚೆನ್ನಾಗಿ ಆಡಿದೆ ಸರ್. ಮತ್ತು ಇವರು ಎಲ್ಲನೂ ಸ್ಪೆಷಲಿಸ್ಟ್ ಪ್ಲೇಯರ್ಸು. ಈಗ ಎಲ್ಲ ಸೆಲೆಕ್ಟ್ ಆಗಿರೋರೆಲ್ಲನೂ T20 ಪ್ಲೇಯರ್ಸನ್ನೇ ಸ್ಪೆಷಲಿಸ್ಟ್ ಇರೋದು. ಸೊ ಡೆಫಿನೆಟಾಗಿ ಹೈ ವೋಲ್ಟೇಜ್ ಮ್ಯಾಚ್ ಆಗೇ ಆಗುತ್ತೆ ನಾಳೆ. ಸೊ ಗೆಲ್ತಾರೆ ಸರ್ ಇಂಡಿಯಾದವರು. ನೀವು
ದುಬೈಯಲ್ಲಿ ಇಂಡಿಯಾ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿ, ಹಿಂದಿಯಲ್ಲೇ ಹೇಳಿ. नहीं, इंडिया का परफॉर्मेंस हमेशा अच्छा ही रहता है. हाँ, आप और भी पाकिस्तान के साथ तो ऑब्वियसली हमारा इंडियन मिसाइल्स ने कल कैसा सिंदूर ऑपरेशन हुआ, वैसा बैटिंग खेलना है. सिंदूर ऑपरेशन के हिसाब से ही होगा मैच. पाकिस्तान के साथ हमेशा वैसे ही होता है. ನಮ್ಮ ಇಂಡಿಯನ್ ಪ್ಲೇಯರ್ಸ್ ಯಾವಾಗಲೂ ಚೆನ್ನಾಗಿ ಆಡ್ತಿದ್ದಾರೆ, ಹಂಗೆ ಕಂಟಿನ್ಯೂ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಇಂಡಿವಿಜುವಲ್ ಪ್ಲೇ ಇಲ್ಲದೆ ಲೈಕ್ ಗ್ರೂಪ್ ಪ್ಲೇ ಮಾಡಿ ಲೈಕ್ ಇಂಡಿಯಾಗೋಸ್ಕರ ಆಡಿ ವಿನ್ ಆಗಬೇಕು ಅಂತ, ಬಿಕಾಸ್ ದಟ್ ಈಸ್ ಅಗೇನ್ಸ್ಟ್ ಪಾಕಿಸ್ತಾನ್. ಸೊ ದಿಸ್ ಅವರ್ ಪ್ರೈಡ್. ಸೊ ವಿನ್ ಆಗಬೇಕು ಅಂತ ವಿ ಶುಡ್ ಬಿ ಡೆಫಿನೆಟ್ಲಿ ಐ ಮೀನ್ ಕೋರ್ಕೋಬೇಕು 100%. ನಾಳೆ ನಮ್ಮ ವಿರಾಟ್ ಕೊಹ್ಲಿ ಅವರಿಲ್ಲ, ರೋಹಿತ್ ಶರ್ಮಾ ಇಲ್ಲ, ಇಬ್ಬರು ಇಲ್ಲದೆ ಆಟ ಆಡಬೇಕಾಗುತ್ತೆ ಇಂಡಿಯನ್ ಪ್ಲೇಯರ್ಸು. ಸೊ ಯಾವ ರೀತಿ ನಿಮಗೆ ಒಂದು ಕಡೆ ಬೇಜಾರು ಅನ್ನಿಸ್ತಿದೆ ಅಂತ? ದಿಸ್ ಈಸ್ ರಿಯಲಿ ಲೈಕ್ ಏನಂದರೆ ಒಂದು ಕೊರತೆ ಇದ್ದಂಗೆ, ಬಿಕಾಸ್ ಟೀಮ್ಗೆ ಅಂದರೆ ಮೇಯ್ನ್ ರೋಲ್ ಪಿಲ್ಲರ್ಸ್ ಥರ ಅವರೇ ಇದ್ದಿದ್ದು. ಸೊ ಬಟ್ ಸ್ಟಿಲ್ ವಿ ಟ್ರಸ್ಟ್ ಅವರ್ ಇಂಡಿಯನ್ ಟೀಮ್. ಸೊ ವಿನ್ ಆಗಬೇಕು. ಬಿಹೈಂಡ್ ಆಲ್ ಆಫ್ ದಿಸ್ ಅವ್ರು ಪಾಕಿಸ್ತಾನ ಹಿಂದೆ ಗೆಲ್ಲಬೇಕು ಅಂತ ಅನ್ಕೊತಾ ಇದ್ದೀವಿ. ಗೆಲ್ತಾರೆ ಅಂತ ನಂಬಿಕೆನೂ ಇಟ್ಕೊಂಡಿದ್ದೀವಿ. ಈಗಾಗಲೇ ಆಪರೇಷನ್ ಸಿಂಧೂರ ನಿಮಗೆಲ್ಲ ಗೊತ್ತೇ ಇದೆ. ಸೊ ಬಾಯ್ಕಾಟ್ ಆಗಬೇಕು, ಪಾಕಿಸ್ತಾನ ಜೊತೆ ಆಡಬಾರ್ದು ಅನ್ನೋ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆಪರೇಷನ್ ಸಿಂಧೂರ್ ನಾವೆಲ್ಲ ನೋಡಿದ್ದೀವಿ ಎಷ್ಟು ದೂರ ಹೋಗಿದೆ ಅಂತ, ಲೈಕ್ ಹೌ ಇಂಡಿಯನ್ ಸಫರ್ ಆನ್ ದ್ಯಾಟ್ ಥಿಂಗ್. ಬಟ್ ಸ್ಟಿಲ್ ಐ ಮೀನ್ ಮ್ಯಾಚಲ್ಲಿ ನಾಟ್ ರಿಯಲಿ ಅಗೇನೆಸ್ಟ್ ಆನ್ ಸಿಂಧೂರ್, ಬಟ್ ಅಟ್ಲೀಸ್ಟ್ ನಮ್ಮ ಇಂಡಿಯಾ ಪ್ರೈಡ್ ಅಗೇನೆಸ್ಟ್ ಪಾಕಿಸ್ತಾನ್ ನಾವು ರಿಯಲಿ ಗೆದ್ದು ತೋರಿಸ್ಬೇಕು ಇದನ್ನು ಅಂತ ಅನ್ಕೊತಾ ಇದ್ದೀನಿ. ದಟ್ಸ್ ವಾಟ್ ಐ ಥಿಂಕ್. ಆ್ಯಂಡ್ ಎವ್ರಿ ಇಂಡಿಯನ್ ಶುಡ್ ಥಿಂಕ್ ದ ಸೇಮ್ ಆ್ಯಂಡ್ ದೇ ಶುಡ್ ರಿಕ್ವೆಸ್ಟ್ ದ ಸೇಮ್. ಐ ಮೀನ್ ದೇ ಶುಡ್ ಪ್ರೇ ಆನ್ ದ ಸೇಮ್. ನಾಳೆ ಪಾಕಿಸ್ತಾನದವ್ರಿಗೆ ಟಾರ್ಗೆಟ್ ಕೊಟ್ಟರೆ ಎಷ್ಟು ಕೊಡಬೇಕು ಅಂತ ನಾಳೆ ಇಂಡಿಯನ್ಸ್ ಮ್ಯಾಕ್ಸಿಮಮ್ ಕೊಡಬೇಕಂತ ಅನ್ಕೊಂಡಿದ್ದೀನಿ. ಹಾಂ, ಅಬೌವ್ ಒಂದು 200 ಪ್ಲಸ್ ಕೊಡಬೇಕು. 250 ಐ ಫೀಲ್. 250 ಕೊಟ್ಟರೆ ಇಟ್ ವಿಲ್ ಬಿ ಎಂಡ್ ಆಫ್ ಮ್ಯಾಚ್. ಸೊ ದಟ್ ಪ್ಲೇಯರ್ಸ್ಗಳಿಗೆ ಒಂದು ಟಿಪ್ಸ್ ಕೊಡೋದಾದ್ರೆ ನಿಮ್ಮಿಂದ ಏನು ಕೊಡೋಕೆ ಇಷ್ಟ? I mean, cricketally, I don't know so much on that, but still, like on situation, ಏನೇ ಆದ್ರೂ don't lose hope. So always be strong and play for India's pride. ಪಾಕಿಸ್ತಾನ ಜೊತೆ ಆಡಲಿಕ್ಕೆ ಕೆಲವೊಂದಿಷ್ಟು ಪ್ಲೇಯರ್ಸ್ಗಳು ರೆಡಿ ಇರಲಿಲ್ಲ, ಬಟ್ ಆದರೂ BCCI ಸೂಚನೆಯಂತೆ ಮ್ಯಾಚ್ಗಳು ನಡೀತಾ ಇದೆ. ಸೊ ನಾಳೆ ದುಬೈಯಲ್ಲಿ ಯಾವ ರೀತಿ ಆಡಬೇಕು ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳು ಅಂತ? ಅಲ್ಲ, ಬಾಯ್ಕಾಟ್ ಅಂದರೆ ಅವ್ರ ದೇಶಕ್ಕೆ ಹೋಗಿ ಆಡುವಂಗಿಲ್ಲ. ಹಾಂ, ಬೇರೆ ಕಡೆ ಹೋಗಿ ಒಂದು ಇದು ಕ್ರಿಕೆಟ್ ಇದು ಆಗಿರೋಂಥ ಕ್ರೀಡೆ ಆಗಿರೋಂಥ ಹೊರಗಡೆ ಆಡ್ಬೋದು. ನಮ್ಮ ಇಂಡಿಯಾ ಪ್ಲೇಯರ್ಸ್ ತುಂಬ ಚೆನ್ನಾಗಿದ್ದಾರೆ. ನಾಳೆ ತುಂಬ ಅಂತರದಿಂದ ಗೆಲುವು ಸಾಧಿಸ್ತಾರೆ. ಸೊ ಈಗಾಗಲೇ ಮೇಜರ್ ಇಬ್ಬರು ಪ್ಲೇಯರ್ಸ್ಗಳನ್ನ ಹೊರಗಿಟ್ಟು ಆಟ ಆಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು, ರಿಷಬ್ ಪಂತ್ ಆಗಿರ್ಬೋದು, ಇಂಗ್ಲೆಂಡ್ ಸೀರೀಸಲ್ಲಿ ಚೆನ್ನಾಗೇ ಆಡಿದ್ರು ಅವರು. ಸೊ ಯಾಕೆ ಹೊರಗಿಟ್ರು ಏನು ಅಂತ? ಅದು BCCI ನಮಗೆ ಅದು ಅಷ್ಟೊಂದು ಗೊತ್ತಾಗಲ್ಲ. ಮೋಸ್ಟ್ಲಿ ಮ್ಯಾಚು ಒಂದು ಅವರು ಸೆಲೆಕ್ಟ್ ಮಾಡಿರ್ಬೋದು. ಪಾಕಿಸ್ತಾನ ಎಲ್ಲ ಏಷ್ಯಾ ಕಪ್ ಪ್ಲೇಯರ್ಸನ್ನ ತುಂಬ ಕಾಂಪಿಟೇಷನ್ ಇದೆ, ಒಳ್ಳೊಳ್ಳೆ ಪ್ಲೇಯರ್ಸೇ ಇದ್ದಾರೆ. ಹಾಗಾಗಿ ಹೊರಗಿಟ್ಟರು ಇಂಡಿಯಾ ಗೆಲ್ಲುತ್ತೆ. ಒಳ್ಳೆ ಬಾಯ್ಕಾಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸರ್, ಬಾಯ್ಕಾಟ್ ಮಾಡಬೇಕು. ಯಾಕಂದ್ರೆ ಪಹಲ್ಗಾಮ್ ಇದಾದಮೇಲೆ ಎಲ್ಲರಿಗೂ ತುಂಬ ನೋವಾಗಿದೆ ಇಂಡಿಯನ್ಸಿಗೆ. ಅದ್ರ ಬಗ್ಗೆ ನಮಗೆ ನಿಜವಾಗ್ಲೂ ಹೊರಗೂ ಆಟ ಆಡಲಿಕ್ಕೆ ಮನಸ್ಸಿಲ್ಲ. ಆದರೂ ಒಂದು ಕ್ರೀಡೆ ಮನೋಭಾವದಿಂದ ಅವ್ರ ದೇಶದಾಗ ಆಡದೆ ಹೊರಗಡೆ ದೇಶದಾಗ ಆಡಿದರೆ ಒಳ್ಳೆಯದು. ಅದೊಂದು ತುಂಬ ನೋವಿದೆ. ಅವ್ರನ್ನ ಎದಕ್ಕೂ ನಾವು ಅವ್ರ ಜೊತೆ ಸೇರಬಾರ್ದು ಅನ್ನೋದು ಇದೆ. ಆದರೂ ಕ್ರೀಡೆಯಿಂದ ಆಡಿ ನಾಳೆ ಇಂಡಿಯಾ ಗೆಲ್ಲಬೇಕು ಅನ್ನೋದು ನಮ್ಮ ಎಲ್ಲರ ಆಸೆ. ಎಲ್ಲೋ ನಮ್ಮ ಟೀಮ್ ಇಂಡಿಯಾದಿಂದನೇ ಪ್ರಾಫಿಟ್ ಅಂತೀರಾ ಪಾಕಿಸ್ತಾನಕ್ಕೆ? ನಮ್ಮಿಂದ ಆಡಿದ್ರೆ ಟಿಕೆಟ್ ಸೋಲ್ಡ್ ಔಟ್ ಆಗ್ಬೋದು, ಅಡ್ವರ್ಟೈಸ್ಮೆಂಟ್ಗಳು ಆಡ್ಗಳು ಬರ್ಬೋದು ಅಂತ? 100%. ನಮ್ಮ ಇಂಡಿಯಾ ಮ್ಯಾಚ್ ಇದ್ದಾಗೆ ಫುಲ್ ಸ್ಟೇಡಿಯಂ ಆಗೋದು. ಇಂಡಿಯನ್ ಇದ್ದಾಗೇ ಅವ್ರಿಗೆ ಒಳ್ಳೆ ಪ್ರಾಫಿಟ್ ಆಗೋದು. ಹಂಗಾಗಿ ಪಾಕಿಸ್ತಾನದವ್ರು ಇಂಡಿಯಾ ಜೊತೆ ಆಡಲಿಕ್ಕೆ ಆಸೆ ಪಡ್ತಾರೆ. ವೋಲ್ಟೇಜ್ ಮ್ಯಾಚು, ಇಂಡಿಯಾ ಪಾಕಿಸ್ತಾನ ಮ್ಯಾಚು, ಎಷ್ಟು ಉತ್ಸುಕರಾಗಿದ್ದಾರೆ ನಾಳೆ ಆ ಮ್ಯಾಚ್ ನೋಡಲಿಕ್ಕೆ ಅಂತ? ತುಂಬ ಇಂಟ್ರೆಸ್ಟಿಂಗ್ ಇದೆ. ಸೊ ನಮ್ಮ ಯಂಗ್ ಪ್ಲೇಯರ್ಸ್ಗಳ ಬಗ್ಗೆ ಹೇಳೋದಾದ್ರೆ? ಶುಭ್ಮಾನ್ ಗಿಲ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅದಾದಮೇಲೆ ನಂಗೆ ತುಂಬ ಇಷ್ಟ ಈಗಿನ ರೀಸೆಂಟ್ ಟ್ರೆಂಡ್ಸಲ್ಲಿ ನಮ್ಮ ಯುವರಾಜ್ ಸಿಂಗ್ ಶಿಷ್ಯ ಅಭಿಷೇಕ್ ಶರ್ಮಾ ಅವರು ಕೆಳಗಡೆ ಹೊಡೆಯೋದೇ ಇಲ್ಲ ಅಂತಾರೆ, ಮೇಲೇನೆ ಹೊಡಿತೀನಿ ಅಂತಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ? ಅವರು ಅವಾಗ ವಿಕೆಟ್ ಕೂಡ ಬೇಗ ಆಗ್ಬಿಡ್ತಾರೆ. ಬಟ್ ಈ ಬಾರಿ ಸನ್ರೈಸ್ ಹೈದರಾಬಾದ್ ಅಲ್ಲಿ ಸಹಿತ ಅದೇ ರೀತಿ ಸಖತ್ತಾಗಿ ಆಡಿದ್ರು ಅಭಿಷೇಕ್ ಶರ್ಮಾ. ಹೌದು, ಈ ಸರಿ ಅವ್ರು ಒಳ್ಳೆ ಯಾವ ರೀತಿ ಆಡಬೇಕು ಅಂತೀರಾ? ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ ಅವ್ರ ಮೇಲೆ. ಸೊ ಅವರಿಬ್ಬರು ಚೆನ್ನಾಗಿ ಆಡ್ತಾರೆ. ಈಗಾಗಲೇ ಬಾಯ್ಕಾಟ್ ಅಂತಿದ್ವಿ, ಪಾಕಿಸ್ತಾನ ಪ್ಲೇಯರ್ಸ್ ಜೊತೆ ಆಡೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಎಷ್ಟೋ ಮ್ಯಾಚ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರು. ಬಟ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸಿನ್ಸ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹೊರಗಡೆ ಆಡಿದ್ರು ಪಾಕಿಸ್ತಾನದಲ್ಲಿದ್ದರು ಸಹಿತ. ಸೊ ಈ ಬಾರಿ ಪಾಕಿಸ್ತಾನ ಜೊತೆ ಆಡಬೇಕಾ ಬೇಡವಾ ಅನ್ನೋದು? ಐ ಥಿಂಕ್ ಬೇಡ. ಬಾಯ್ಕಾಟ್ ಪಾಕಿಸ್ತಾನ ಆಡಬೇಕಾ ಬೇಡವಾ ಅಂತ? ಪಾಕಿಸ್ತಾನ ಜೊತೆ ಆಡಬೇಕಾ ಬೇಡವಾ ನಾಳೆ ಮ್ಯಾಚ್? ಬೇಡ. ಮ್ಯಾಚ್ ನೋಡಲಿಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ? ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ.
ನಾಳೆ 8 ಗಂಟೆಗೆ ಲೈವ್ ಸ್ಟ್ರೀಮ್ ಇದೆ ಸ್ಟಾರ್ ಸ್ಪೋರ್ಟ್ಸಲ್ಲಿ. ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಇರೋದಿಲ್ಲ, ಎಷ್ಟು ಬೇಸರ ಆಗ್ತಿದೆ ಅಂತ. ತುಂಬಾ ಬೇಜಾರಾಗ್ತಾ ಇದೆ ಅವ್ರು ಇಲ್ಲದೆ. ಓಕೆ, ನಾಳೆ ನಮ್ಮ ಯಂಗ್ಸ್ಟರ್ಸ್ ಪ್ಲೇಯರ್ಸ್ಗಳು ಯಾವ ರೀತಿ ಆಡಬೇಕು, ಎಷ್ಟು ಸ್ಕೋರ್ ಕೊಡಬೇಕು ಅಂತ ನೋಡ್ಬೇಕಾಗುತ್ತೆ ಲೈವ್ ಅಲ್ಲಿ. ಓಕೆ, ಬಾಯ್ಕಾಟ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗಾಗಲೇ ಪಾಕಿಸ್ತಾನ ಪ್ಲೇಯರ್ ಜೊತೆ ಆಡೋದಿಲ್ಲ ಅಂತ ಎಲ್ಲರೂ ಹಿಂದೆ ಸರಿತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆಪರೇಷನ್ ಸಿಂಧೂರ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಸೊ ಅದೆಷ್ಟು ಪರಿಣಾಮ ಬೀರಿದೆ ಒಂದು ಮ್ಯಾಚ್ ಮೇಲೆ? ತುಂಬಾ ಪರಿಣಾಮ ಬೀಳಿದೆ. ಆ್ಯಕ್ಚುಲಿ ಎಲ್ಲರೂ 50% ತುಂಬ ಅಪ್ಸೆಟ್ ಆಗಿದ್ದಾರೆ ಅಷ್ಟೇ. ಒಬ್ಬ ಹೆಣ್ಣಾಗಿ ಸಿಂಧೂರದ ಮಹತ್ವ ನಿಮ್ಗೆ ಗೊತ್ತಿದೆ. ಸೊ ಅದನ್ನೇ ಕಿತ್ಕೊಂಡ್ರು ಉಗ್ರಗಾಮಿಗಳು ಸಿಂಧೂರ ಅಟ್ಯಾಕಲ್ಲಿ. ಸೊ ನಿಮಗೆ ಎಷ್ಟು ಅಗ್ರೆಸಿವ್ ಇದೆ ಪಾಕಿಸ್ತಾನ ಮೇಲೆ, ಇದೇ ರೀತಿ ಆಡಬೇಕು ನಮ್ಮ ಪ್ಲೇಯರ್ಸ್ಗಳು, ಹಿಂಗೆ ಹೊಡೆದವ್ರನ್ನ ಯಾವ ರೀತಿ ಸಿಂಧೂರ ಆಪರೇಷನ್ ಸದೆ ಬಡಿದ್ವೋ ಅದೇ ರೀತಿ ಈ ಒಂದು ಮ್ಯಾಚಲ್ಲೂ ಸಹಿತ ನಮ್ಮ ಮಿಸೈಲ್ಗಳು ಅದೇ ರೀತಿ ಆಡಲಿ ಅಂತ ಹೇಳ್ತೀರಾ? ಅದೇ ರೀತಿ ಅದೇ ನೋಡಬೇಕಾಗುತ್ತೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪಾಸಿಬಲ್ ಇದೆ ಗೆಲ್ಲೋದು, ನೋಡಬೇಕು. ಪಾಸಿಬಲ್ ಅಲ್ಲ, ಇಂಡಿಯಾದ ಬಗ್ಗೆನೇ ನೀವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಸ್ವಲ್ಪ ಜೋರಾಗಿ ಹೇಳಿ. ಅಷ್ಟೇ ಸರ್, ನಂಗೆ ಗೊತ್ತಿರೋ. ಇಂಡಿಯಾ ಹೇಳ್ಬಿಡಿ ಸಾಕು. ಆಲ್ ದ ಬೆಸ್ಟ್ ಇಂಡಿಯಾ. ವೋಲ್ಟೇಜ್ ಮ್ಯಾಚ್ ನಾಳೆ T20 ಮ್ಯಾಚು ಏಷ್ಯಾ ಕಪ್ಪು. ಸೊ ಪಾಕಿಸ್ತಾನ ಜೊತೆ ಯಾವ ರೀತಿ ಅಗ್ರೆಸಿವ್ ಆಗಿ ಆಡಬೇಕು ನಮ್ಮ ಪ್ಲೇಯರ್ಸ್ಗಳು ನಾಳೆ ಅಂತ? ತುಂಬ ಸ್ಟ್ರಾಟಜಿ ಯೂಸ್ ಮಾಡಬೇಕು ಅವರು. ಏನು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರದ್ದು ವಿಕೆಟ್ಸ್ ತೆಗೆದುಬಿಡ್ಬೇಕು ನಾವು. ಸೊ ಚಾನ್ಸ್ ಸಿಕ್ಕಿದ್ರೆ ನಾವು ಟಾಸ್ ವಿನ್ ಆಡಿದ್ರೆ ನಾವು ಬೌಲಿಂಗ್ ತೊಗೋಬೇಕು. ಬೌಲಿಂಗ್ ತೊಗೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವ್ರದ್ದು ವಿಕೆಟ್ಸ್ ಇದು ಮಾಡಬೇಕು. ಆ್ಯಂಡ್ ಕರೆಕ್ಟ್ ಬೌಲರ್ಸ್ನ ಹಾಕಬೇಕು. ಯಾವ ಪ್ಲೇಯರ್ ಹೇಗೆ ಆಡ್ತಾರೆ ಅವ್ರಿಗೆ ಕರೆಕ್ಟ್ ಬೌಲರ್ಸ್ ಹಾಕ್ಬಿಟ್ಟು ಅವ್ರದ್ದು ಟೇಕ್ ದ ವಿಕೆಟ್ಸ್ ವೆರಿ ಫಾಸ್ಟ್. ಆಮೇಲೆ ಅವರ್ ಚಾಲೆಂಜ್, ಇಂಡಿಯನ್ ಚಾಲೆಂಜ್ ಅಲ್ಲಿ. ಈಗಾಗಲೇ ಆಪರೇಷನ್ ಸಿಂಧೂರದ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಪಹಲ್ಗಾಮಲ್ಲಿ ನಮ್ಮ ಹೆಣ್ಣು ಮಕ್ಕಳ ಒಂದು ಸಿಂಧೂರನ್ನು ಕಸ್ಕೊಂಡಂಥ ಪಾಕಿಸ್ತಾನಕ್ಕೆ ಯಾವ ರೀತಿ ನಮ್ಮ ಮಿಸೈಲ್ಸ್ಗಳು ಅಂದರೆ ಭಾರತ ತಂಡದ ಪ್ಲೇಯರ್ಸ್ಗಳು ಯಾವ ರೀತಿ ಮಿಸೈಲ್ ಥರನೇ ಆಡಬೇಕಂತೀರಾ? ಅಫ್ಕೋರ್ಸ್ ದೇ ಶುಡ್ ಬಿ ಲೈಕ್ ಮಿಸೈಲ್ಸ್. ಸರ್, ಏನಾದ್ರೂ ನಮ್ಮ ಭಾರತ ಗೆಲ್ಲೋದು ಗ್ಯಾರಂಟಿ. ನಮ್ಮದೇ ಜಯ. ಅದೇನು ದುಬೈನಲ್ಲಿ ಸೇಲ್ ಆಗಿದೆ ಆಗಿಲ್ಲ ಅದೇನು ಲೆಕ್ಕಕ್ಕೆ ಬರೋದಿಲ್ಲ ನನ್ನ ಪ್ರಕಾರ. ನಮ್ಮದೇ ಜಯ. ಪಾಕಿಸ್ತಾನ ಆಗಲಿ ಯಾವುದೇ ಆಗಲಿ ನಮ್ಮ ಇಂಡಿಯಾದ ಮೇಲೆ ಯಾರೂ ಚಾಲೆಂಜ್ ಮಾಡೋಂಗಿಲ್ಲ. ಯಾವತ್ತಿದ್ರೂ ನಮ್ಮದೇ, ಅದು ನಮ್ಮ ಪರವಾಗಿ ನಾವು ಇರ್ತೀವಿ. ನಮ್ಮ ಬೆಂಬಲ ಯಾವತ್ತಿದೆ ಅಷ್ಟೇ ಅಂತ ಹೇಳ್ಬೋದು ಸರ್. ನಮ್ಮ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪ್ಲೇಯರ್ಸ್ಗಳು ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ ಈಗೆಲ್ಲ ಹೊಸಬ್ರೇ ಇದ್ದಾರೆ ಟೀಮಲ್ಲಿ. ಸೊ ನಾಳೆ ಯಾವ ರೀತಿ ಆಡ್ತಾರೆ ಪಾಕಿಸ್ತಾನ ಜೊತೆ, ಎಷ್ಟು ಟಾರ್ಗೆಟ್ ಕೊಡ್ಬೇಕಂತೀರಾ? ಸರ್, ಎಷ್ಟು ಟಾರ್ಗೆಟ್ ಕೊಡಬೇಕು ಅವ್ರು ಕೊಡೋದು ಗೊತ್ತಿದೆ. ಅವ್ರ ಪ್ರಯತ್ನ ಮಾಡ್ತಾರೆ. ಅದು ನಾವು ಗೆಲ್ಲೋದು ಮಾತ್ರ ಗ್ಯಾರಂಟಿನೇ. ಈಗಾಗಲೇ ಬಾಯ್ಕಾಟ್ ಅಂತಿದ್ರು. ಸೊ ನಿಮ್ಮ ಅಭಿಪ್ರಾಯ ಬಾಯ್ಕಾಟ್ ಬಗ್ಗೆ? ಬಾಯ್ಕಾಟ್ ಯಾಕೆ ಮಾಡಬೇಕು? ಮ್ಯಾಚ್ ನಡೀಲೇಬೇಕು. ಯಾಕಂದರೆ ತುಂಬ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ, ಅವ್ರಿಗೆ ಕ್ರಿಕೆಟ್ ನೋಡಬೇಕಂತ ಅನಿಸುತ್ತೆ. ಸೊ ಜಸ್ಟ್ ಎ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟಾಗಿ ನೋಡಿದ್ರೆ ಎಲ್ಲರಿಗೂ ಒಳ್ಳೆಯದು. ಸೊ ನಾಳೆ ನಮ್ಮ ಮಿಸೈಲ್ಗಳು ಯಾವ ರೀತಿ ಆಡ್ಬೇಕಂತೀರಾ? ಲೈಕ್ ದೇ ಹ್ಯಾವ್ ಟು ಪ್ಲೇ ವೆರಿ ಗುಡ್. ಲೈಕ್ ಟೀಮ್ ಅಪ್ ಕರೆಕ್ಟಾಗಿರಬೇಕು. ತುಂಬ ಮಿಸ್ಕಮ್ಯುನಿಕೇಷನ್, ಲೈಕ್ ಒಳ್ಳೆ ಫೀಲ್ಡ್ ಸೆಟ್ ಮಾಡಬೇಕು. ಬ್ಯಾಟಿಂಗ್ ಚೆನ್ನಾಗಿರಬೇಕು. ಬೌಲಿಂಗು ಲೈಕ್ ಪಾಕಿಸ್ತಾನ ಅವರು ಎಷ್ಟು ಸ್ಪೀಡ್ ಬೌಲರ್ಸ್ ಇದ್ದಾರೋ ನಮ್ಮವ್ರು ಅವ್ರಿಗೆ ಟಫ್ ಕೊಟ್ಟು ಮ್ಯಾಚ್ನ ಗೆಲ್ಲಬೇಕಂತ ನನ್ನ ಅಭಿಪ್ರಾಯ. ನಾಳೆ ಬ್ಯಾಟಿಂಗ್ ಬಿದ್ದರೆ ಎಷ್ಟು ಟಾರ್ಗೆಟ್ ಕೊಡ್ಬೇಕಂತೀರಾ ಪಾಕಿಸ್ತಾನಕ್ಕೆ? ಟಾರ್ಗೆಟ್ ಅಂತ ಬಂದರೆ ಅಟ್ಲೀಸ್ಟ್ ಅಬೋ ಒಂದು 200-250 ತನಕ ತರಿಸ್ಬೇಕು. ಇಲ್ಲಾಂದರೆ ಮ್ಯಾಚ್ ಅದು ನಡೆಯಲ್ಲ. ಓಕೆ ಸರ್, ಪ್ರತಿ ಬಾರಿ ಪಾಕಿಸ್ತಾನ ಮ್ಯಾಚ್ ಅಂದಾಗ ನಾವು ಹೈ ವೋಲ್ಟೇಜ್ ಮ್ಯಾಚು, ಯಾಕಂದರೆ ನಾವು ಅವ್ರನ್ನ ರೈವಲ್ರಿ ಆಗಿ ನೋಡ್ತೀವಿ. ಕ್ರಿಕೆಟ್ ಮ್ಯಾಚ್ ಅಂತ ಬಂದಾಗ ಇಟ್ಸ್ ಅ ಸ್ಪೋರ್ಟ್ಸ್. ಸೊ ಅವ್ರು ಗೆದ್ರೂ ಸೋತ್ರೂ, ಲೈಕ್ ನಾವು ಗೆದ್ರೂ ನಾವು ಸೋತ್ರೂ ಇಟ್ಸ್ ಅ ಕೈಂಡ್ ಆಫ್ ಸ್ಪೋರ್ಟ್ಸ್. ಸೊ ಸ್ಪೋರ್ಟ್ಸ್ನ ನಾವು ಸ್ಪೋರ್ಟ್ಸಾಗಿ ನೋಡಬೇಕು. ಅದನ್ನ ನಾವು ಲೈಕ್ ಕಂಟ್ರಿಗೆ ಹೋಲಿಸ್ಕೋಬಾರ್ದು. ಸೊ ಸ್ಪೋರ್ಟ್ಸ್ನ ಎಲ್ಲ ಎಂಜಾಯ್ ಮಾಡಿ, ಪ್ಲೇನ ಎಂಜಾಯ್ ಮಾಡಿ ಯಾವ ಥರ ಆಡ್ತಾರಂತ. ನಾಳೆ ಒಂದು ಟಿಪ್ಸ್ ನ್ಯೂ ಪ್ಲೇಯರ್ಸ್ನ ಎಂಕರೇಜ್ ಮಾಡಿ. ನಮ್ಮ ಯಂಗ್ಸ್ಟರ್ಸ್ ಬಗ್ಗೆ ಹೇಳೋದಾದ್ರೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳ ಬಗ್ಗೆ? ಟೀಮ್ ಇಂಡಿಯಾ ಪ್ಲೇಯರ್ಸ್ ಬಗ್ಗೆ ಲೈಕ್ ಇವಾಗ ತುಂಬ ಯಂಗ್ಸ್ಟರ್ಸ್ ಬಂದಿದ್ದಾರೆ. ಹಳೆ ಪ್ಲೇಯರ್ಸ್ ಎಲ್ಲ ಲೈಕ್ ರಿಟೈರ್ಮೆಂಟ್ ಆಗಿದೆ. ಸೊ ಯಂಗ್ಸ್ಟರ್ಸು ನಿಮಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವ್ರಿಗಿರೋದು ಲೈಕ್ ಮಿಸ್ ಮಾಡ್ಕೋತೀನಿ ತುಂಬ. ಲೈಕ್ ಅದೇ MS ಧೋನಿಯಿಂದನೇ ಸ್ಟಾರ್ಟ್ ಆಗಿತ್ತು. ಇವಾಗ ಇರೋರು ಲೈಕ್ ರಿಟೈರ್ ಆಗಿದ್ದಾರೆ. ಸೊ ಎಲ್ಲರೂ ಇದ್ದರೆ ಇವಾಗ ನ್ಯೂ ಫೇಸಸ್ ಬರ್ತಿದ್ದಾರೆ, ನ್ಯೂ ಟ್ಯಾಲೆಂಟ್ಸ್ ಕಮ್ಮಿಂಗ್ ಆಗ್ತಿದೆ. ಫಾರ್ ಶೋರ್. ಏನಕ್ಕೆ ಅಂದರೆ ಮೇನ್ ರೀಸನ್ ಇಂಡಿಯಾ ಇಸ್ ವೆರಿ ವೆಲ್ ಪ್ಲೇಯಿಂಗ್ ಆಲ್ರೆಡಿ. ಆ್ಯಂಡ್ ಐ ಫೀಲ್ ದ್ಯಾಟ್ ಗೋಯಿಂಗ್ ಫಾರ್ವರ್ಡ್ ಏಷ್ಯಾ ಕಪ್ ಎಲ್ಲ ನಡೀತಾ ಇರೋದು. ಸೊ ನಿಮ್ಮ ಅಭಿಪ್ರಾಯ ಸರ್? ಬಾಯ್ಕಾಟ್ ಇಟ್ ಇಸ್ ನಾಟ್ ನೆಸೆಸರಿ, ಬಟ್ ಗೋಯಿಂಗ್ ಫಾರ್ವರ್ಡ್ ಐ ಥಿಂಕ್ ನಮ್ದು ಇದು ಬೇರೆ ಆಗಿತ್ತಲ್ಲ, ವಾಟ್ ಯು ಕಾಲ್ ಸಿಂಧೂರ್ ಆಪರೇಷನ್ ಬೇರೆ ಆಗಿತ್ತು. ಸೊ
ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ, ಬಾಯ್ಕಾಟ್ ಇಸ್ ನೆಸೆಸರಿ ಅಂತ. ಐ ಥಿಂಕ್ ಏಷ್ಯಾ ಕಪ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಸ್. ನಾಳೆ ನಮ್ಮ ಮಿಸೈಲ್ಗಳು ಯಾವ ರೀತಿ ಆಡ್ಬೇಕಂತೀರಾ? ಮೀನ್ಸ್ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಸ್ಟಿಕ್ ಟು ದ ಪ್ಲಾನ್. ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನೇ ಮಾಡ್ಕೊಂಡು ಹೋದ್ರು ಅಂದರೆ ದೇ ಕ್ಯಾನ್ ಡೆಫಿನೆಟ್ಲಿ ವಿನ್ ದಿ ಏಷ್ಯಾ ಕಪ್. ಸೊ ಐ ಆಮ್ ಪ್ರಿಟಿ ಮಚ್ ಶೋರ್. ಟಾರ್ಗೆಟ್ ಬಗ್ಗೆ ಹೇಳೋದಾದ್ರೆ ನಮ್ಮ ಪಾಕಿಸ್ತಾನ ಒಂದು ವೇಳೆ ಟೀಮ್ ಇಂಡಿಯಾದವರು ಪಾಕಿಸ್ತಾನ್ಗೆ ಟಾರ್ಗೆಟ್ ಕೊಡೋದಾದ್ರೆ ಎಷ್ಟು ಕೊಡ್ಬೇಕಂತೀರಾ? ಐ ಥಿಂಕ್ ಇಟ್ ಶುಡ್ ಬಿ 250+. ಓಕೆ ಸರ್, ಒಂದ್ಸಾರಿ ಚೇರ್ ಅಪ್ ಹೇಳೋದಾದ್ರೆ ನಮ್ಮ ಟೀಮ್ ಇಂಡಿಯಾಗೆ. ಕಮ್ ಆನ್ ಇಂಡಿಯಾ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ಹೈ ವೋಲ್ಟೇಜ್ ಮ್ಯಾಚು. ಪಹಲ್ಗಾಮಲ್ಲಿ ಈಗಾಗಲೇ ನಿಮ್ಗೆ ಗೊತ್ತು, ಸಿಂಧೂರ ಅಟ್ಯಾಕಿಂದ ಬಾಯ್ಕಾಟ್ ಅಂತ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಷ್ಟೊಂದು ಭಯಭೀತಿ ಇರೋವಂಥ ವಾತಾವರಣ ಇದ್ದಾಗ ಎಂಥವ್ರಿಗೆ ಆದರೂ ಇದು ಆತಂಕ ಮೂಡಿಸೋವಂಥ ಒಂದು ವಿಷಯ. ಬಟ್ ಆದರೂ ಭಾರತ ಟೀಮ್ಗಿರೋವಂಥ ಒಂದು ರಕ್ಷಣೆ ಅದು ಆ ಭಯಕ್ಕಿಂತ ಅಧಿಕವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ವಿ ಆಲ್ ನೋ ಇಂಡಿಯಾ ಪಾಪ್ಯುಲೇಷನ್ ವೈಸ್ ಇಟ್ ಈಸ್ ಹೈ ಇನ್ ದ ಯೂನಿವರ್ಸ್. ಸೊ ಇಷ್ಟು ಜನರ ಒಂದು ಪ್ರೇಯರ್ಸ್ ಇದ್ದಾಗ, ಗುಡ್ ವಿಶಸ್ ಇದ್ದಾಗ ಐ ಥಿಂಕ್ ನಮ್ಮ ಭಾರತ ತಂಡ ಎಲ್ಲನೂ ಮೀರಿ ಗೆದ್ದು ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗಾಗಲೇ ಆಪರೇಷನ್ ಸಿಂಧೂರದಲ್ಲಿ ನಿಮ್ಮ ಮಿಸೈಲ್ಗಳು ಯಾವ ರೀತಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ವು ಅನ್ನೋದು ನಿಮಗೆ ಗೊತ್ತೇ ಇದೆ. ಸೊ ಅದೇ ರೀತಿ ನಾಳೆ ನಮ್ಮ ಪ್ಲೇಯರ್ಸ್ ಮೀನ್ಸ್ ನಮ್ಮ ಪ್ಲೇಯರ್ಸ್ ಏನಿದಾರ ಯಾವ ರೀತಿ ಮಿಸೈಲ್ ಗತ್ತೆ ಅಟ್ಯಾಕ್ ಮಾಡಬೇಕು ಅಂತೀರಾ ಪಾಕಿಸ್ತಾನದ ಪ್ಲೇಯರ್ಸ್ಗಳ ಮೇಲೆ? ಮಿಸೈಲ್ ಕಂಪೇರ್ ಮಾಡಿ ಕೇಳ್ತಿದ್ದೀರಾ ನೀವು? ಆ ಭಾರತ ತಂಡ ಅದಕ್ಕಿಂತ ತೀಕ್ಷ್ಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಒಂದು ಆಟಗಾರರ ಒಂದು ಯುಕ್ತಿ ಏನಿದೆ ಅದು ಮಿಸೈಲ್ನ ಮೀರಿದ ಶಕ್ತಿ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಶಕ್ತಿಗಿನ್ನ ಯುಕ್ತಿ ದೊಡ್ಡದು ಅಂತ ಹೇಳಿ ನಮ್ಮ ಗುರು ಹಿರಿಯರುಗಳು ಹೇಳ್ಕೊಟ್ಟಿದ್ದಾರೆ. ಆ ಯುಕ್ತಿ ಅನ್ನೋದನ್ನು ಸಮಯ ಪ್ರಜ್ಞೆ ಇಟ್ಕೊಂಡು ಉಪಯೋಗಿಸಿದ್ರೆ ಎಲ್ಲದಕ್ಕೂ ಮೀರಿ ಆ ಮಿಸೈಲ್ ಅನ್ನೋ ಒಂದು ಶಸ್ತ್ರಾಜ್ಞ ಏನಿದೆ ಅದಕ್ಕೂ ಮೀರಿ ಒಂದು ಶಕ್ತಿಯನ್ನು ತೋರಿಸ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.